एक मौका मिलेगा तो नौकरी मिलेगी पक्की और तेजस्वी आपकी उम्मीदों का लगाएगा छक्का। ಬಿಹಾರ್ ಯಾರಿಗೆ ಗೆಲುವಿನ ಹಾರ? ಬಿಹಾರ್ಗೆ ಈಗ RJDಯ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗೋದು ನಾನು ಖಚಿತ ಅಂತ ಡೇಟನ್ನು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ಮೋದಿ ನಿತೀಶ್ ಕುಮಾರ್ ಅವರ ಈ ಜೋಡೆತ್ತುಗಳ ಹೋರಾಟ ಸೋತು ಹೋಗ್ಬಿಡುತ್ತಾ? ಇನ್ನೊಂದು ಕಡೆ ಜೋಡೆತ್ತುಗಳಾಗಿ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಗೆದ್ದು ಬಿಡ್ತಾರ? ಇಲ್ಲಿ ಒಂದು ಲೆಕ್ಕಾಚಾರ ಅಂತೂ ಸ್ಪಷ್ಟ ಆಗಿದೆ. ಬಿಹಾರದಲ್ಲಿ ನವೆಂಬರ್ 14ಕ್ಕೆ ರಿಸಲ್ಟ್ ಏನಿದೆ, ಇದರಲ್ಲಿ RJD ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದು ಬಹುತೇಕ ಪಕ್ಕಾ ಅಂತ ಬಿಹಾರದ ಲೆಕ್ಕಾಚಾರ ಹೇಳ್ತಾ ಇದೆ. ಬಿಹಾರದಲ್ಲಿ RJDಯ ಶಕ್ತಿ ಅಷ್ಟಿದೆ. RJD ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರಗಳು 140ಕ್ಕಿಂತ ಹೆಚ್ಚು. ಇಲ್ಲಿ RJD 70ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೂಡ ಗೆಲ್ಲುತ್ತೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ. ಅದಾದ ನಂತರ ಏನಾಗುತ್ತೆ? ಬಿಹಾರದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಹಿಂದೆ JDU RJD ಹೇಗೆ ಒಂದಾಗಿತ್ತೋ ಅದೇ ರೀತಿ ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಏನಾದರೂ ಕೈ ಕೊಟ್ಟು RJD ಜೊತೆ ಸೇರ್ಕೊಂಡ್ಬಿಡ್ತಾರಾ? ಇದು ಸಾಧ್ಯನಾ? ಒಂದು ಕ್ಷಣಕ್ಕೆ ಅಸಾಧ್ಯ ಅನಿಸುತ್ತೆ. ಯಾಕೆಂದರೆ ಕೇಂದ್ರದಲ್ಲಿ JDU NDA ಜೊತೆ ಕೈ ಜೋಡಿಸಿದೆ. ನರೇಂದ್ರ ಮೋದಿ ನಿತೀಶ್ ಕುಮಾರ್ ಇಷ್ಟೊಂದು ಏನು ಕಾಸ ಆಗಿದ್ದಾರೆ. ಇನ್ನು ಮುಂದೆ ನಾನು ಯಾವತ್ತೂ ಕೂಡ ಪಕ್ಷ ಬದಲಾಯಿಸಲ್ಲ ಅಂತ ಹೇಳಿದ್ದಾರೆ. ಆದರೆ ಅಧಿಕಾರ ಎಲ್ಲವನ್ನ ಕೂಡ ಬದಲಾಯಿಸಿಬಿಡುತ್ತೆ, ಅಧಿಕಾರ ಎಲ್ಲವನ್ನ ಕೂಡ ಚೇಂಜ್ ಮಾಡುತ್ತೆ. ಹಾಗೇನಾದರೂ ಆಗಿಬಿಟ್ರೆ ಆ ಲೆಕ್ಕಾಚಾರ ಇಟ್ಕೊಂಡೇನಾದರೂ ತೇಜಸ್ವಿ ಯಾದವ್ ನವೆಂಬರ್ 18ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಘೋಷಣೆ ಮಾಡ್ತಾ ಇದ್ದಾರಾ? ಇದಕ್ಕಿಂತ ಇನ್ನೊಂದು ಪ್ರಮುಖ ಕಾರಣ ಅನ್ನಿಸ್ತಾ ಇರೋದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ತೇಜಸ್ವಿ ಯಾದವ್ ಮಾಡಿರುವಂಥ ಘೋಷಣೆ 1 ಕೋಟಿ ಸರ್ಕಾರಿ ಉದ್ಯೋಗ, ಅದು ಕೂಡ ನಾನು ಅಧಿಕಾರಕ್ಕೆ ಬಂದ 20 ದಿನದಲ್ಲಿ ಅದರ ಘೋಷಣೆ ಆಗುತ್ತೆ, ಅದರ ಪ್ರಕ್ರಿಯೆ ಶುರುವಾಗುತ್ತೆ. ಅದಾಗಿ 20 ತಿಂಗಳಲ್ಲಿ ಕೆಲಸಗಳನ್ನು ಕೂಡ ಕೊಟ್ಟು ಬಿಡ್ತೀವಿ ಅಂತ. सरकार बनते ही 20 दिनों के अंदर कानून बनाया जाएगा कि जिस परिवार में सरकारी नौकरी नहीं है उस परिवार में एक सरकारी नौकरी हम लोग देने का काम करेंगे. ಇದು ಬಿಹಾರದ ಜನರಲ್ಲಿ ಅತ್ಯಂತ ಹೆಚ್ಚು ಜೋಶನ್ನು ತುಂಬುತ್ತಾ ಇದೆಯಾ? ಯಾಕಂದರೆ 1 ಕೋಟಿ ಸರ್ಕಾರಿ ಉದ್ಯೋಗ ಘೋಷಣೆ ಮಾಡಿ ಕೊಡಬಹುದು, ಯಾರಿಗೆ ಗೊತ್ತು? ಕರ್ನಾಟಕದಲ್ಲಿ ಪ್ರತಿ ಮಹಿಳೆಗೆ 2,000 ರೂಪಾಯಿ ಅಂದಿದ್ರು, ಕೊಡ್ತಾ ಇದ್ದಾರಲ್ಲ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅಂದಿದ್ರು, ಕೊಡ್ತಾ ಇದ್ದಾರಲ್ಲ. ಪ್ರತಿ ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಅಂದಿದ್ರು, ಕೊಡ್ತಾ ಇದ್ದಾರಲ್ಲ. ಸೊ ಇದು ಮೇಲ್ನೋಟಕ್ಕೆ ಒಳಗೆ 6 ತಿಂಗಳಿಗೆ 3 ತಿಂಗಳಿಗೆ ತಲುಪ್ತಾ ಇದೆ, ಹೆಂಗೆಂಗೋ ಆಗ್ತಾ ಇದೆ. ಬಟ್ 6 ತಿಂಗಳಿಗೆ 3 ತಿಂಗಳಿಗಾದರೂ ಅವ್ರ ಅಕೌಂಟಿಗೆ 2,000 ಸಾವಿರ ಹೋಗ್ತಾ ಇದೆಯಲ್ಲ, ಒಂದಷ್ಟಾದರೂ ಬರ್ತಾ ಇದೆಯಲ್ಲ. ಈ ಬಿಹಾರದಲ್ಲಿ ಎಲ್ಲವೂ ಜಂಗಲ್ ರಾಜ್, ಇಲ್ಲಿ ಗೂಂಡಾ ರಾಜ್, ಇಲ್ಲಿ ಎಲ್ಲವೂ ಕೂಡ ದೊಡ್ಡವರು ಲೂಟಿ ಹೊಡೆದು ದರೋಡೆ ಮಾಡ್ತಾ ಇರುವಾಗ ಮನೆಗೊಂದು ಸರ್ಕಾರಿ ಉದ್ಯೋಗ ಮಾತು ಕೊಟ್ಟ ಮೇಲೆ ಕೊಡಲೇಬೇಕಲ್ವಾ? ಹಾಗಾಗಿ ಎಲ್ಲಾದರೂ RJDಗೆ ದೊಡ್ಡ ಮಟ್ಟಿಗೆ 100+ ಏನಾದರೂ ಆ ಒಂದು ಬಲ ಸಿಕ್ಕಿಬಿಟ್ರೆ, ಅಕ್ಕಪಕ್ಕದಲ್ಲಿ ಕಾಂಗ್ರೆಸ್ ಕೂಡ ಒಂದು 20-30 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆದರೆ, ಹಾಗೆ ಪಕ್ಕದ ಬೇರೆ ಪಕ್ಷಗಳಿಂದ ಏನಾದರೂ ಬೆಂಬಲ ಸಿಕ್ಕಿಬಿಟ್ರೆ, ಒಂದು ವೇಳೆ ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಏನಾದರೂ, ಅದು ಹೈಪೋಥೆಟಿಕಲಿ ಆಗೋದು ಅಸಾಧ್ಯ, ಈ ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಜಂಪ್ ಮಾಡಿರೋದು ನೋಡಿದರೆ ಹಾಲಿ CM ಮುಂದೆ ಮತ್ತೆ RJD ಜೊತೆ ಏನಾದರೂ ಕೈ ಜೋಡಿಸ್ಬೋದು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬೆಂಬಲ ವಾಪಸ್ ಪಡ್ಕೋಬೋದು ಅದಕ್ಕೆ. ಆದರೆ ಹಾಗಾಗೋ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಇವರು ನವೆಂಬರ್ 18ಕ್ಕೆ ಮುಖ್ಯಮಂತ್ರಿ ನಾನೇ ಆಗ್ತೀನಿ ಅಂತ ಘೋಷಣೆ ಯಾಕೆ ಮಾಡಿದ್ದಾರೆ? ಈ 1 ಕೋಟಿ ಸರ್ಕಾರಿ ಉದ್ಯೋಗಗಳು ಇನ್ನೊಂದು ಕೆಲವೇ ದಿನಗಳಲ್ಲಿ ಹೇಳ್ತಾರೆ ನೋಡಿ, ನವೆಂಬರ್ 18ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ, ನವೆಂಬರ್ ಮುಗಿದು ಡಿಸೆಂಬರ್ 8ರಷ್ಟೊತ್ತಿಗೆ ಬಿಹಾರದ 1 ಕೋಟಿ ಮನೆಗಳಿಗೆ ಒಂದೊಂದು ಸರ್ಕಾರಿ ಉದ್ಯೋಗದ ಪತ್ರ ನಿಮ್ಮ ಮನೆ ತಲುಪಿರುತ್ತೆ. ಈ ಥರ ಘೋಷಣೆಗಳನ್ನ ಮಾಡೋಕ್ಕೆ ಶುರು ಮಾಡಿದರೆ ಯಾರಿಗೆ ತಾನೇ ಎಕ್ಸೈಟ್ ಮಾಡಲ್ಲ? ಯಾರಂತಾನೆ ಒಂದು ಗೌರ್ಮೆಂಟ್ ಜಾಬ್ ನಮ್ಮ ಮನೆಗೆ ಬರುತ್ತೆ ಅಂದರೆ ಒಂದು ಓಟ್ ಹಾಕ್ಬಿಡೋಣ ಅಂತ ಅನ್ಸಲ್ಲ ಹೇಳಿ? ಅದನ್ನೇ ಮಾಡಬಹುದು ತೇಜಸ್ವಿ ಯಾದವ್. ಈ ರೀತಿ ಒಂದು ಆಮಿಷವನ್ನು ಒಡ್ಡೋದು, ಈ ಗ್ಯಾರಂಟಿಗಳನ್ನು ಕೊಡೋದು ಈಗ ಚುನಾವಣೆಗಳನ್ನು ಗೆಲ್ಲುವ ಒಂದು ಪ್ರಮುಖ ತಂತ್ರ ಆಗಿದೆ. BJPನೂ 1 ಕೋಟಿ ಉದ್ಯೋಗಗಳು ಅಂತ ಘೋಷಣೆ ಮಾಡಿದ್ದಾಗಿದೆ. ಆದರೆ ಇದೇ ಅವರನ್ನು ಮುಖ್ಯಮಂತ್ರಿ ಮಾಡುತ್ತಾ? ಜನ ಇವತ್ತು ಬಿಹಾರದ ಜನ ಇವರ ಮಾತುಗಳನ್ನು ನಂಬ್ಕೊಂಡು ಮತ ಹಾಕ್ತಾರಾ? ಅಷ್ಟರ ಮಟ್ಟಿಗೆ 243 ಕ್ಷೇತ್ರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡು, ಇಲ್ಲಾಂದರೆ
ಚುನಾವಣೋತ್ತರ ಮೈತ್ರಿ ಏನಾದರೂ ಮಾಡ್ಕೊಳಕ್ಕಾಗುತ್ತಾ? ಪಕ್ಷೇತರರು ಹೆಚ್ಚಿನ ಸ್ಥಾನಗಳಲ್ಲಿ ಗೆದ್ದೇನಾದರೂ RJD ಪರ ನಿಂತ್ಕೋತಾರ? ಈ ಥರ ಎಲ್ಲ ಒಂದಷ್ಟು ಟೆನ್ಷನ್ಗಳು ಬಿಹಾರದೊಳಗಿದೆ. ಯಾಕಂದರೆ ತೇಜಸ್ವಿ ಯಾದವ್ ಒಂಥರ ಆ ಥರ ಮ್ಯಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ RJD ಪರ ಸಂಪೂರ್ಣವಾಗಿ ಜನ ನಿಂತ್ಕೊಂಡ್ಬಿಟ್ರು ಅಂತ ಅಂದ್ಕೊಳ್ಳಿ, ಆಗ ಖಂಡಿತ ಏನು ಈ JDU BJP ಮಕಾಡೆ ಮಲ್ಕೊಂಡ್ರೆ RJD ತೇಜಸ್ವಿ ಯಾದವ್ ಮುಖ್ಯಮಂತ್ರಿಯಾಗಿ RJD ಸಂಪೂರ್ಣ ಬಲದ ಮೇಲೆ ಕಾಂಗ್ರೆಸ್ ಜೊತೆಗೆ ಅಧಿಕಾರ ರಚಿಸೋದ್ರಲ್ಲೂ ಕೂಡ ಏನು ಅಸಾಧ್ಯ ಅನ್ನೋದೇನೂ ಇಲ್ಲ. ಹಾಗಾಗಿ ಬಿಹಾರ್ ಚುನಾವಣೆಯಲ್ಲಿ ಅಸಾಧ್ಯ ಅನ್ನೋದು ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದರೆ ಘೋಷಣೆಗಳು ಹಾಗೇ ಇದ್ದಾವೆ. 1 ಕೋಟಿ ಸರ್ಕಾರಿ ಉದ್ಯೋಗ ಅಂತಂದರೆ ಎಲ್ಲರೂ ಕೂಡ ಒಂಚೂರು ಆ ಕಡೆ ತಿರುಗಿ ನೋಡೋಕೆ ಆಗಿದೆ. ಈಗ ಅದ್ರ ಜೊತೆಗೆ ಒಂದಷ್ಟು ಹಣವನ್ನು ಕೂಡ ಕೊಡೋಕ್ಕೆ ಶುರು ಮಾಡಿದರೆ ಎಲ್ಲ ಕಡೆ ಬಿಹಾರ ಅಂದರೆ ಸದಾ ಅದು ಜಂಗಲ್ ರಾಜ್, ಅಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ. ಅಲ್ಲಿ ಬೂತ್ಗಳನ್ನೇ ಲೂಟ್ ಮಾಡ್ತಾರೆ, ಅಲ್ಲಿ ತಮಗೆ ಬೇಕಾದವ್ರಿಗೆ ಮತ ಹಾಕ್ಸ್ಕೊತಾರೆ. ಇದೆಲ್ಲ ನಡೀತಾ ಇರುವಾಗ ಎಲ್ಲೋ ಒಂದು ಕಡೆ ತೇಜಸ್ವಿ ಯಾದವ್ ಬಹಳ ಡಿಫ್ರೆಂಟಾಗಿ ಏನಾದರೂ ಪ್ಲ್ಯಾನ್ ಮಾಡಿ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಏನಾದರೂ ವಿಶೇಷವಾದಂಥ ಯೋಚನೆಗಳನ್ನು ಮಾಡಿಕೊಂಡು ಪಕ್ಕಾ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂಥೇಳಿ ಈ ರೀತಿ ನವೆಂಬರ್ 18ಕ್ಕೆ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರಾ? ಇದು ಎಲ್ಲರಲ್ಲೂ ಕುತೂಹಲ ಮೂಡಿಸ್ತಾ ಇರೋದು. ಇನ್ನೊಂದು ಕಡೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ RJD ಹೊರಹೊಮ್ಮೋದಂತೂ ಬಹುತೇಕ ಖಚಿತ. ಆದರೆ ಇಲ್ಲಿ JDU ಒಂದಷ್ಟು ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೂ ಕೂಡ BJP ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಶಕ್ತ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. BJP ಗೆಲ್ಲಬೇಕಾದಂಥ ಕ್ಷೇತ್ರಗಳಲ್ಲಿ ಏನಾದರೂ JDUನೋ ಅಲ್ಲ RJDನೋ ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ಸೋ ಗೆದ್ಕೊಂಡ್ಬಿಟ್ರೆ, ಇನ್ನೊಂದು ಕಡೆ LJP ಏನಿದೆ 30 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ, ಆ LJP ಅವರು ಉತ್ತರ ಬಿಹಾರದಲ್ಲಿ ಅವರೇನಾದರೂ ಹಿಂದೆ ಬಿದ್ದುಬಿಟ್ರೆ, ಚಿರಾಗ್ ಪಾಸ್ವಾನ್ ಅವರ ಅವರಿಗೆ ಲೋಕಸಭೆಯಲ್ಲಿ ಏನೋ ಶಕ್ತಿ ಸಿಕ್ಕಿದೆ, ಆದರೆ ವಿಧಾನಸಭೆಯಲ್ಲಿ ಜನ ಅವ್ರ ಕಡೆ ಒಲವು ತೋರಿಸದೇ ಇದ್ದರೆ ಏನಾಗಬಹುದು? ಈ ರೀತಿಯ ಪ್ರಶ್ನೆಗಳು RJDಯ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗೋ ಬಗ್ಗೆ ಅವ್ರು ಕೊಡ್ತಾ ಇರೋ ಹೇಳಿಕೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಿಸೋಕೆ ಮಾಡಿದೆ. ಎಲ್ಲದಕ್ಕೂ ಇನ್ನು 10 ದಿನಗಳಲ್ಲಿ ಬ್ರೇಕ್ ಬೀಳುತ್ತೆ. ನವೆಂಬರ್ 14ಕ್ಕೆ ರಿಸಲ್ಟ್ ಹೊರಗಡೆ ಬಂದಿರುತ್ತೆ. ಆದರೆ ಕುತೂಹಲವಂತೂ ತೀರಾ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಬಿಹಾರವನ್ನು ಗೆಲ್ಲೋರು ಯಾರು, ಬಿಹಾರದಲ್ಲಿ ಯಾರಿಗೆ ಗೆಲುವಿನ ಹಾರ ಅನ್ನೋದು. आप लोग एक मौका तेजस्वी को दीजिएगा? हाथ उठा करके बताइए, एक मौका तेजस्वी मांग रहा है। तेजस्वी से कोई शिकायत है क्या? आपको सुनाई नहीं दे रहा? तेजस्वी से कोई शिकायत है? एक मौका मिलेगा। तेजस्वी ने किसी का नुकसान किया है? तेजस्वी ने किया है क्या नुकसान? तो एक मौका आप लोग दीजिएगा ना? एक मौका मिलेगा, एक मौका मिलेगा तो नौकरी मिलेगी पक्की, और तेजस्वी आपकी उम्मीदों का लगाएगा छक्का। सरकार बनते ही 20 दिनों के अंदर कानून बनाया जाएगा कि जिस परिवार में सरकारी नौकरी नहीं है उस परिवार में एक सरकारी नौकरी हम लोग देने का काम करेंगे।